ಗೆ ಸ್ವಾಗತ. ನಾನು ತುಂಬ ದಿವಸದಿಂದ ವಿಡಿಯೋ ಅಪ್ಲೋಡ್ ಮಾಡಿಲ್ಲ ಈ ಹೆಲ್ತ್ ಬಗ್ಗೆ. ನಾನು ದೇವರದ್ದೇ ಅಪ್ಲೋಡ್ ಮಾಡ್ತಾ ಇದ್ದಿದ್ದೆ. ಇನ್ನೂ ದೇವರದ್ದು ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋಗೆ ಹೆಲ್ತ್ ಬಗ್ಗೆನೂ ಅಪ್ಲೋಡ್ ಮಾಡ್ತೀನಿ. ಇದು ನಾನು ಆ ವಿಡಿಯೋದಲ್ಲಿ ಹೇಳಿದ್ನಲ್ಲ, ನೆಲನೆಲ್ಲಿ ಅಂತ. ಇದು ವೈಟ್ ಜಾಂಡಿಸ್ ಎಲ್ಲ ಜಾಂಡಿಸಿಗೆ ಇದು ಬೇಸಿಗೆಯಲ್ಲಿ ಸಿಗಲ್ಲ ಈ ಗಿಡ. ಈ ಮಳೆಗಾಲದಲ್ಲಿ ಆದ ಗಿಡ ಏಪ್ರಿಲ್ ಮೇ ಹಾಗೆಲ್ಲ ಒಣದು ಹೋಗುತ್ತೆ. ಅದಕ್ಕೋಸ್ಕರ ನಾನೀಗ ಹೇಳ್ತಿದ್ದೀನಿ. ಈ ಗಿಡನ ಈ ಎಲೆ ಎಲ್ಲ ತೆಗೆದು ಕಾಯೆಲ್ಲ ಹಾಗೇ ಇರಲಿ, ನೀವು ವಾಶ್ ಮಾಡಿ ಬಿಸಿಲಿಗೆ ಒಣಸ್ಕೊಳ್ಳಿ. ಬಿಸಿಲಿಗೆ ಒಣಸಿದ ಮೇಲೆ ಅದು ಡ್ರೈ ಆಗುತ್ತೆ. ಆವಾಗ ಪುಡಿ ಮಾಡಿ ಇಟ್ಕೊಳ್ಳಿ. ಪುಡಿ ಮಾಡಿ ಇಟ್ಟಾಗ ನಿಮಗೆ ಈ ಜಾಂಡೀಸ್ ಯಾವತ್ತು ಬರುತ್ತೋ ಆವತ್ತು ನೀವು ಪುಡಿ 1-2 ಸ್ಪೂನ್ ಹಾಕಿ ತಣ್ಣೀರಲ್ಲಿ ಕರಡಿ ಒಂದು ಅರ್ಧ ಲೋಟ 1 ವಾರ ಕೊಟ್ಟುಬಿಡಿ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ. ಆವಾಗ ಜಾಂಡೀಸ್ ವಾಸಿ ಆಗುತ್ತೆ. ಮತ್ತು ನೀವು ಜಾಂಡೀಸ್ ಬಂದಾಗ ನೀವು ಹುಡ್ಕೋಕ್ಕೋದ್ರೆ ಇದು ಸಿಗಲ್ಲ. ಇನ್ನು ಮಳೆಗಾಲದಲ್ಲೇ ಹುಟ್ಟೋದು ಇದು. ಅಷ್ಟು ತನಕನೂ ಹುಟ್ಟಲ್ಲ ಈ ಗಿಡ. ಮತ್ತು ಬೇಸಿಗೆಯಲ್ಲಿ ಅದು ಹೋಗುತ್ತೆ, ಅದು ಸತ್ತೋಗುತ್ತೆ. ಅದಕ್ಕೋಸ್ಕರ ಹೇಳಿದ್ದು. ಇದನ್ನು ನಾವು ಹೇಗೆ ಕಲ್ತಿದ್ದೋ ಅಂದರೆ, ನಮ್ಮ ಮನೆಯಲ್ಲಿ ನಮ್ಮ ಅಪ್ಪ ಮಾಡ್ತಿದ್ರು ಇದು. ಅದರದಿಂದ ನಾವು ಕಲ್ತಿದ್ದು. ನಾವು ಯಾವುದು ಗೊತ್ತಿಲ್ಲದೆ ಯಾವುದು ಹೇಳಲ್ಲ, ಗೊತ್ತಿದ್ದೇ ಹೇಳೋದೆಲ್ಲ. ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನನಗಿನ್ನೂ ವಿಡಿಯೋ ಮಾಡಬೇಕು ಅನಿಸುತ್ತೆ. ಈ ಥರ ವಿಡಿಯೋನ ನಿಮ್ಮ ಮುಂದೆ ತರ್ತೀನಿ. ಇಲ್ಲಿಗೆ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ.